ನನ್ನ ಹೆಸರು ಸಂಗಮೇಶು ಬೇಗನಾಳ್. ನಾನು 2025-26ನೇ ಸಾಲಿನ GS ಆಗಿ ಆಯ್ಕೆಯಾಗುತ್ತಿದ್ದೇನೆ. ನಿಮ್ಮ ಪ್ರೀತಿ ಸಹಕಾರ ನಾನು ಆಕಾಶ್ ಕಾಂಬ್ಳೆ, SMSM ಕನ್ಯಾ ಕಾಲೇಜ್ ITI ಇಂಡಿ ಕಾಲೇಜ್ 2025-26ನೇ ಸಾಲಿನ GS ಆಗಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ನನ್ನ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮ ಪ್ರೀತಿಯ ವಿದ್ಯಾರ್ಥಿಯಾದ ಅನಿಲ್ ಶಾಮರಾಯ್ ಮುಂಗೋಡ್. 2025 ಸಾಲಿನ ಚುನಾವಣೆಯ GS ಆಗಿ ನಿಂತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನನ್ನನ್ನು ಹಾರಿಸಿ ತರಬೇಕಾಗಿ ವಿನಂತಿ. ವಿದ್ಯಾರ್ಥಿಯಾದ ನಾನು ವಿನೋದ್ ವಾಡಿಕರ್ CR ನಿಂತಿದೆ ಹಾರಿಸ್ತಂದಕ್ಕೆ ಎಲ್ಲ CR ಆಗಿ ಆಯ್ಕೆಯಾಗಿದ್ದೇನೆ. ನಿಮ್ಮ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಬೇಕಂತ ಕೇಳ್ಕೊಳ್ತೇನೆ. ಚವಾಣ, ನಾನು ಫಸ್ಟ್ ಇಯರ್ದಲ್ಲಿ ಓದುತ್ತಿದ್ದೇನೆ. CR ಆಗಿ ನಿಂತಿದ್ದೇನೆ. ನಿಮ್ಮ ಮತಗಳನ್ನು ಹಾಕಿ ನನ್ನ ಗೆಲ್ಲಿಸಬೇಕು. ಧನ್ಯವಾದ. ನಮಸ್ತೆ, ನಾನು ಬಸವರಾಜ್ ಮಡಿವಾಳರ. ನಾನು ಜೂನಿಯರ್ ಪಿಟ್ರ್ 2025-26ನೇ ಸಾಲಿನ ಚುನಾವಣೆಗೆ ಸ್ಪರ್ಧೆಯಾಗಿ ನಿಂತೇನೆ. ನಾನು ಬಹುಮತದಿಂದ ಗೆಲ್ಲಿಸಬೇಕನ್ನೋ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಅಭಿಷೇಕ್ ದಯಾನಂದ್ ಕುಂಬಾರ್. ನಾನು CR ಚುನಾವಣೆಗೆ ನಿಂತಿದ್ದೇನೆ. ಎಲ್ಲರೂ ನಿಮ್ಮ ಅಮೂಲ್ಯವಾದ ಮತಗಳಿಂದ ಆರಿಸಿ ತರಬೇಕೆಂದು ನಾನು ನಿಮಗೆ ಕೇಳ್ಕೊಳ್ತೇನೆ. ನಾನು ನಿಮ್ಮ ಪ್ರೀತಿಯ ಗೆಳೆಯನಾದ ಬಬ್ರುವಾಲ್ ಕುಬೇರ್ ಕೌಡಿ. ನಾನು ಇಲ್ಲಿ ಫಸ್ಟ್ ಇಯರ್ ITI ಓದುತ್ತಿದ್ದೇನೆ. ನನಗೆ ಎಲ್ಲರೂ ವೋಟ್ ಹಾಕಿ ಗೆಲ್ಲಿಸಿ ತರಬೇಕಂತ ವಿನಂತಿ. ಪೂಜಾರಿ 2025-26ನೇ ಸಾಲಿನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡ್ಬೇಕಂತ ಸಿದ್ಧಲಿಂಗಾಯ ನಮಃ. ಅಂಗನ ಎಡಲೇಸು ಗಂಗೆಯ ತಡಲೇಸು ಲಿಂಗ ಸಂಗಿಗಳ ನುಡಿಲೇಸು ಶರಣರ ಸಂಘವೆಲೇಸು. ಪ್ರಪ್ರಥಮದಲ್ಲಿ ಸರ್ವಜ್ಞಗಾರರನ್ನ ಬಸವಾದಿ ಶಿವಶರಣರನ್ನ ಹಾಗೂ ಎನ್ನ ಆರಾಧ್ಯ ದೇವರಾದ ಶ್ರೀ ಸಿದ್ಧಲಿಂಗ ಮಹಾರಾಜರ ಪಾದಗಳಿಗೆ ನೆನೆದು 2025-26ನೇ ಸಾಲಿನ ಕಾಲೇಜು ಸಂಸತ್ತು ಚುನಾವಣೆಯ ಈ ಒಂದು ಸುಂದರ ಸಮಾರಂಭದ ಮುಖ್ಯ ಅತಿಥಿಗೆ ಆಗಮಿಸಿದಂಥ ನಮ್ಮ ಗುರುಗಳಾಗಿರುವಂಥ ಲಾಲ್ಸಿಂಗ್ ಸರ್ ಅವರೇ, ರಾಠೋಡ್ ಸರ್ ಅವರೇ, ಆಮೇಲೆ ಬಿರದರ್ ಸರ್ ಅವರೇ, ಚವಾಣ್ ಸರ್ ಅವರೇ ಹಾಗೂ ನನ್ನ ಮುದ್ದು ತರಬೇತಿದಾರರೇ, ಇವತ್ತಿನ ದಿವಸ 2025-26ನೇ ಸಾಲಿನ ಸಂಸತ್ತು ಚುನಾವಣೆ ಅಂದರೆ ಪ್ರತಿಯೊಂದು ಕ್ಲಾಸ್ನಲ್ಲಿ CRಗಳನ್ನ ಮತ್ತು ಕಾಲೇಜಿಗೆ ಒಂದು GS ಅನ್ನು ಆಯ್ಕೆ ಮಾಡುವಂತ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ಸಣ್ಣದ ಕತ್ತಿ ಹೇಳ್ಬೇಕಂತ ನನಗೆ ಅನ್ಸಕತೈತಿ. ಒಂದು ಕಾಡು ಇರ್ತೈತಿ, ಒಂದು ದೊಡ್ಡವಾದ ಅರಣ್ಯವಾದ ಕಾಡು ಇರ್ತೈತಿ. ಆ ಕಾಡಿನ ರಾಜ್ಯ ಸಿಂಹ ಅಂತ ಇರ್ತೈತಿ. ಕಾಡಿನ ರಾಜ್ಯ ಯಾರು? ಸಿಂಹ ಅಂತ ಇರ್ತೈತಿ. ವರ್ಷಾನುಗಟ್ಲೆ ಕಾಡಿನ ರಾಜ್ಯ ಸಿಂಹ ಏನ್ ಹೇಳ್ತದ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಎಲ್ಲಾ ಪ್ರಾಣಿಗಳು ಆ ಸಿಂಹ ಏನ್ ಹೇಳ್ತದ ಅದನ್ನ ಕೇಳ್ಕೋಕೆ ಹೋಗ್ಬೇಕಾಗಿರ್ತೈತಿ. ಮುಂದೆ ಕೆಲವೊಂದು ವರ್ಷ ಆದ ಕೂಡಲೇ ನರಿ ಏನ್ ಮಾಡ್ತದ, ಈ ಸಿಂಹಾಗ ನಾವು ಹೆಂಗಾರ ಮಾಡಿ ತಳಗಿಳಿಸ್ಬೇಕು ಈ ರಾಜ್ಯದಿಂದ. ಇವ ಹೇಳ್ದಂಗೆ ನಾವು ಕೇಳ್ಬೇಕಲ್ಲ, ಇಷ್ಟು ವರ್ಷ ಎಲ್ಲ ಈಗ ಒಂದು ವಯಸ್ಸು ಆಗೈತಿ, ಇನ್ನು ಅವನಿಗೆ ತಳಗಿಳಿಸ್ಬೇಕಂತೇಳಿ ಕೆಲವೊಂದು ಆನಿ ನರಿ ಅಂಥವೆಲ್ಲ ಕೂಡಿ ವಿಚಾರ ಮಾಡಿ ಏನ್ ಹೇಳ್ತಾರೆ ಸಿಂಹಕ್ಕ, ಇಲ್ಲ ನಾವು ಈ ಸುದ್ದಿ ಚುನಾವಣೆ ಮಾಡ್ತೀವಿ, ಚುನಾವಣೆ ಮಾಡಿ ಯಾರು ಅನ್ನ ಆಯ್ಕೆ ಮಾಡ್ತೀವಿ ಅವರನ್ನ ಈ ಕಾಡಿನ ರಾಜ್ಯ ಅನ್ನಾಗಿ ನಾವು ನೇಮಕ ಮಾಡ್ತೀವಿ ಅಂತೇಳಿ ನರಿ ಒಂದು ಮೀಟಿಂಗ್ ಕರೆದು ಹೇಳ್ಬಿಡ್ತೈತಿ. ಅವಾಗ ಸಿಂಹ ಏನ್ ಹೇಳ್ತದ, ಸರಿ ಆಯ್ತು ಹಂಗ ಮಾಡಮ್ಮ ಅಂತ ಹೇಳಿ ಮುಂದೆ ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲಾ ಪ್ರಾಣಿಗಳು ಕೂಡಿ ಚುನಾವಣೆ ಮಾಡ್ತಾರ. ಆ ಸ್ಪರ್ಧೆದಾಗ ಸಿಂಹ ನಿಂತಿರ್ತೈತಿ, ಇನ್ನೊಂದು ನರಿ ನಿಂತಿರ್ತೈತಿ. ಯಾವ್ಯಾವ ನಿಂತಿರ್ತಾವಪ್ಪ ಅಂತಂದ್ರ ಒಂದು ಸಿಂಹ, ಇನ್ನೊಂದು ನರಿ ನಿಂತಿರ್ತೈತಿ. ಮುಂದೆ ಚುನಾವಣೆದಾಗ ಎಲ್ಲ ಈ ನರಿ ಏನ್ ಮಾಡ್ತದ, ಬಾಳ ಮಂಗ್ ಇರ್ತೈತಿ.
ನರಿ ಏನು ಮಾಡ್ತದೆ ಎಲ್ಲ ಪ್ರಾಣಿಗಳನ್ನ ನಾ ಚುನಾವಣೆಗೆ ನಾನು ಗೆದಿಸ್ತಂಬರಿ ತಂದ ಬಳಕ ನಿಮಗೆ ಪ್ರತಿನಿತ್ಯ ಆಹಾರ ತಂದು ಕೊಡ್ತೀನಿ, ನಿಮ್ಗೆ ಏನು ತೊಂದರೆ ಆಗಲಾರ್ದಂಗೆ ನೋಡ್ಕೋತೀನಿ ಅಂತೇಳಿ ಎಲ್ಲಾ ತರ ವಿಚಾರಗಳನ್ನ ಹೇಳಿ ಅವೆಲ್ಲ ಮನಸ್ಸು ಬಳಸ್ಕೊಂಡು ಚುನಾವಣೆದ ಸ್ಪರ್ಧೆ ಮಾಡಿ ನರಿ ಏನಾಗ್ತದ ಆ ವಿಜಯಶಾಲಿ ಆಗ್ಬಿಡ್ತೈತಿ. ಚುನಾವಣೆದಾಗ ಏನಾಗ್ಬಿಡ್ತೈತಿ, ಸೋದ್ ಬಿಡ್ತೈತಿ. ಮುಂದೆ ನರಿ ಗೆದ್ದ ಬಳಕ ಒಂದು 2 ದಿವಸ ಆದ ಕೂಡಲೇ ಪ್ರತಿಯೊಂದು ಪ್ರಾಣಿದು, ಈಗ ಮಂಗ ಐತ ಮಂಗನ ಮಗು ಇರ್ತೈತಲ್ಲ ಅದು ಎಲ್ಲ ಕಳ್ಕೊಂತ ಹೋಗ್ತದ. ಅಂದ್ರ ಆ ಪ್ರಾಣಿಗಳು ಒಂದೊಂದು ಮೈನಸ್ ಹಾಕೋತ ಹೊಂತಿರ್ತಾವ. ಮುಂದೆ ಮೀಟಿಂಗ್ ಕರಿತದ, ಇದು ನರಿ ಯಾವಾಗ ಈ ರಾಜ್ಯ ಆಗ್ಬಿಡ್ತಿ ಕಾಡಿಗೆ ಅಂದ್ರೆ ಹೇಳಿದ ಎಲ್ಲಾ ಪ್ರಾಣಿಗಳು ಒಂದೊಂದು ಮೈನಸ್ ಆಗಕತ್ತವಲ್ಲ ಯಾಕಂತ ಕೇಳ್ತಾವ. ಅವಾಗ ಮುಂದೆ ಏನ್ ಮಾಡ್ತಾವ, ಆನೆ ಏನ್ ಮಾಡ್ತದ, ಇದಕ್ಕೊಂದ್ ಏನದ ಇದಕ್ಕೆ ತನಿಖೆ ಮಾಡಮಂತ ತಿಳ್ಕೊಂಡು ಮುಂದೆ ಏನ್ ಮಾಡ್ತದ, ನರಿ ಗೊತ್ತಿಲ್ಲಾರ್ದಂಗೆ ಒಂದು ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಏನ್ ನರಿ ಏನು ಮಾಡ್ತಂತೇಳಿ. ಬಟ್ ಆ ಪ್ರಾಣಿಗಳನ್ನ ಮೊದಲು ತಿನ್ನೋದೇ ನರಿ ತಿರ್ತೈತಿ. ಪ್ರಾಣಿಗಳನ್ನ ಮೊದಲು ತಿನ್ನೋದೇ ನರಿ ತಿರ್ತೈತಿ. ಈಗ ಈ ಮಾತನ್ನ ಯಾಕೆ ಹೇಳಕತ್ತೀನಿ ಅಂದ್ರ, ನೀವು ಚುನಾವಣೆಯನ್ನ ಆಯ್ಕೆ ಮಾಡೋದು ನೀವು ಅಂತ ಇದ್ದವರನ್ನ, ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರೋಂಥವ್ರನ್ನ, ಕರೆಕ್ಟ್ ಆಗಿ ಅಭ್ಯಾಸ ಮಾಡೋಂಥವ್ರನ್ನ ನೀವು ಆಯ್ಕೆ ಮಾಡ್ಬೇಕು. ನರಿ ಅಂತವ್ರಿಗೆ ಆಯ್ಕೆ ಮಾಡಿದ್ರ ಆ ನರಿ ನಾಳೆ ನಿಮ್ಗೆ ತಿಂತೈತಿ. ಅದಕ್ಕೆ ನಾ ಏನ್ ಮಾಡ್ತೀನಿ, ಈ ಸದ್ದ ನಿಮ್ಮ ಅಮೂಲ್ಯವಾದ ಮತವನ್ನ ನಿಮ್ಮ ಒಳ್ಳೆಯ ಗೆಳೆಯನನ್ನು ಆಯ್ಕೆ ಮಾಡಿ ಒಂದು ಕಾಲೇಜಿಗೆ ಒಳ್ಳೆಯ CR ಮತ್ತು GS ಅನ್ನ ನೀವು ಗುರುತಿಸ್ರಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸುತ್ತೇನೆ.